ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ದೇವ್ರೆ, ನಿನ್ನ ವಾಕ್ಯವನ್ನ ಧ್ಯಾನಿಸುವಂತ ಕೃಪೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು, ನಮ್ಮನ್ನ ತೋರಿಸು. ತದನಂತರ ಕರ್ತನೆ, ನಿನ್ನನ್ನೇ ನೋಡುವ ಹಾಗೆ ನಿನ್ನ ಆತ್ಮನ ಸಹಾಯ ಕೊಡು ಎಂಬುದಾಗಿ ಯೇಸು ಸ್ವಾಮಿ ನಿನ್ನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ, ಆಮೆನ್. ಈ ದಿವಸದ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತುಗಳು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ವಚನ 1 ಮತ್ತು 2. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ವಚನ 1 ಮತ್ತೆ 2. ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಕೂಡಿದವರೆಲ್ಲರೂ ಎದ್ದು ಆತನನ್ನು ಪಿಲಾತನ ಬಳಿಗೆ ತೆಗೆದುಕೊಂಡು ಹೋಗಿ, ಇವನು ತಾನೇ ಕ್ರಿಸ್ತನೆಂಬ ಒಬ್ಬ ಅರಸನಾಗಿದ್ದಾನೆಂದು ಹೇಳುತ್ತಾ ಕೈಸರನಿಗೆ ತೆರಿಗೆ ಕೊಡಬಾರದೆಂದು ಬೋಧಿಸುತ್ತಾ ನಮ್ಮ ದೇಶದವರ ಮನಸ್ಸನ್ನ ಕೆಡಿಸುವುದನ್ನ ನಾವು ಕಂಡೆವು ಎಂಬುದಾಗಿ ಆತನ ಮೇಲೆ ದೂರು ಹೇಳುವುದಕ್ಕೆ ತೊಡಗಿದರು. ಪಿಲಾತನು ಆತನನ್ನು, ನೀನು ಯಹೂದ್ಯರ ಅರಸನು ಹೌದು ಎಂದು ಹೇಳಲು ಆತನು, ನೀನೇ ಹೇಳಿದ್ದು ಎಂದು ಉತ್ತರ ಕೊಟ್ಟನು. ಪಿಲಾತನು ಮಹಾಯಾಜಕರಿಗೂ ಜನರಿಗೂ, ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಅಂದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಸಂದೇಶದ ಓದಿದಂತ ವಾಕ್ಯದ ಹಿನ್ನೆಲೆಯನ್ನು ನೋಡುವಾಗ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಮೇಲೆ ಅನೇಕ ಅಪವಾದಗಳನ್ನ, ದೂರುಗಳನ್ನ ಹಾಕಿ ಶಾಸ್ತ್ರಿಗಳು ಮತ್ತು ಮಹಾಯಾಜಕರು ಪಿಲಾತನ ಮುಂದೆ ತಂದಿದ್ದಾರೆ. ವಿಚಾರಣೆ ಮಾಡಿದ ನಂತರ ಪಿಲಾತನು ಹೇಳ್ತಾನೆ, ಯೇಸು ಸ್ವಾಮಿಯಲ್ಲಿ ನಾನು ಯಾವ ಅಪರಾಧವೂ ಕೂಡ ಕಾಣಲಿಲ್ಲ ಎಂಬುದಾಗಿ. ಕೀರ್ತನೆಯ ಭಾಗ 22ನೇ ಅಧ್ಯಾಯ ವಚನ 12-13 ನೋಡುವಾಗ ಅಲ್ಲಿ ಕ್ರಿಸ್ತನ ಮರಣದ ಮುನ್ಪ್ರವಾದನೆ ಇರುವುದನ್ನ ನಾವು ನೋಡ್ತೇವೆ. ಅನೇಕ ಗೂಳಿಗಳು ನನ್ನನ್ನ ಸುತ್ತುವರೆದಿದ್ದವು, ಗರ್ಜಿಸುವ ಸಿಂಹವು ನನ್ನ ಸುತ್ತ ಇದೆ ಎಂಬುದಾಗಿ. ಆ ಸನ್ನಿವೇಶದಲ್ಲಿ ಯೇಸು ಸ್ವಾಮಿಯ ಸುತ್ತ ಅನೇಕ ಸನ್ನಿವೇಶಗಳು, ಪರಿಸ್ಥಿತಿಗಳು ಸುತ್ತುವರೆದಿದ್ದವು. ಈ ದಿವಸದ ಧ್ಯಾನಕ್ಕಾಗಿ ಯೇಸು ಸ್ವಾಮಿಯನ್ನ ಸುತ್ತುವರೆದಂತ 3 ಸಂಗತಿಗಳನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ, ಲಯರ್ಸ್ ಅರೌಂಡ್ ಹಿಮ್, ಸುಳ್ಳುಗಾರರು ಯೇಸು ಸ್ವಾಮಿಯ ಸುತ್ತ ಕೂಡಿದ್ದರು. ಅನೇಕ ಸಂಗತಿಗಳನ್ನ ಯೇಸು ಸ್ವಾಮಿಯ ಮೇಲೆ ಅಪವಾದಗಳನ್ನ ಹಾಕಿ, ಏನಂದ್ರೆ ಯೇಸು ಸ್ವಾಮಿನ ಶಿಲ್ಬೆ ಗಂಬ ಏರಿಸಲಿಕ್ಕಾಗಿ ಅವ್ರು ಕೂಡಿದ್ರು. ಅವ್ರು ಯಾರು ಎಂಬುದಾಗಿ ನೋಡುವಾಗ ಯಾಜಕರು ಮತ್ತು ಶಾಸ್ತ್ರಿಗಳು. ಯಾಕೆ ಯೇಸು ಸ್ವಾಮಿ ಮೇಲೆ ಅಪವಾದ ಎಂಬುದಾಗಿ ಹೇಳುವಾಗ ಅವರಲ್ಲಿದ್ದಂತ ಏನಂದ್ರೆ ಹೊಟ್ಟೆ ಕಿಚ್ಚಿನ ಸ್ವಭಾವ, ಸ್ವಾರ್ಥ, ಕಠಿಣವಾದಂತ ಹೃದಯ. ದೇವರ ವಾಕ್ಯ ಹೇಳ್ತದೆ ಅವರ ಹೃದಯವು ಕಲ್ಲಾಗಿತ್ತು ಎಂಬುದಾಗಿ. ಎರಡನೇದಾಗಿ ನೋಡುವಾಗ ಯೇಸು ಸ್ವಾಮಿಯ ಸುತ್ತ ಆ ದಿನಗಳಲ್ಲಿ ಲೈಸ್ ಅರೌಂಡ್ ಹಿಮ್, ಸುಳ್ಳುಗಳು ಆತನ ಮುಂದೆ ಅನೇಕ ಸುತ್ತುವರೆದಿದ್ದವು. ಈಗಾಗಲೇ ವಾಕ್ಯ ಭಾಗದಲ್ಲಿ ನೋಡಿದ ಹಾಗೆ 4 ಸುಳ್ಳುಗಳನ್ನ ಯೇಸು ಸ್ವಾಮಿಯ ಸುತ್ತ ಎಣೆಯುವುದನ್ನ ನಾವು ನೋಡ್ತೇವೆ. ಆದ್ರೆ ಯಾವ ಸುಳ್ಳು ಕೂಡ ಅದರಲ್ಲಿ ವಾಸ್ತವವು, ಸತ್ಯವೂ ಇರಲಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲೇ ನಾವು ನೋಡ್ತೇವೆ, ಯೇಸು ಸ್ವಾಮಿ ಆತನು ಸತ್ಯವಾಗಿದ್ದಾನೆ, ನಾನೇ ಸತ್ಯವು, ಮಾರ್ಗವು, ಜೀವವು ಆಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಯಾವ ಸುಳ್ಳು ಯೇಸು ಸ್ವಾಮಿಯನ್ನ, ಆತನನ್ನ ಏನಂದ್ರೆ ತಗ್ಗಿಸಲಿಕ್ಕೆ ಸಾಧ್ಯವಿಲ್ಲ. ಮೂರನೇದಾಗಿ ನೋಡುವಾಗ ದೇರ್ ಆರ್ ಲಾರ್ಡ್ಸ್ ಪ್ರೆಸೆನ್ಸ್ ಅರೌಂಡ್ ಹಿಮ್, ದೇವರ ಪ್ರಸನ್ನತೆ ಯೇಸು ಸ್ವಾಮಿಯ ಸುತ್ತ ಅಂದು ಇತ್ತು. ಸುಳ್ಳುಗಾರರಿದ್ರು, ಅನೇಕ ಸುಳ್ಳುಗಳಿತ್ತು, ಆದರೆ ದೇವರ ಪ್ರಸನ್ನತೆ ಯೇಸು ಸ್ವಾಮಿಯ ಸುತ್ತ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಇದನ್ನ ಕರ್ತನಲ್ಲಿ ಪ್ರಿಯರೇ, ಯಾವ ಸಂಗತಿಯು ಯೇಸು ಸ್ವಾಮಿಯನ್ನ, ಆತನ ಈ ಲೋಕಕ್ಕೆ ಬಂದಂತ ಉದ್ದೇಶವನ್ನ, ಆತನು ಮಾಡುವ ರಕ್ಷಣಾ ಕಾರ್ಯವನ್ನ ಮುಚ್ಚಲಿಕ್ಕೆ ಆಗ್ಲಿಲ್ಲ. ದೇವರ ವಾಕ್ಯದಲ್ಲಿ ನೋಡುವಾಗ ಕೀರ್ತನೆ 34:8 ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ನೋಡ್ರಿ, ಈ ಶ್ರಮ ಮರಣದ ದಿನಗಳು
ದೇವರ ಮಹಿಮಾ ಶಕ್ತಿಯನ್ನ ಅನುಭವ ಮಾಡುವಂತ ದಿನಗಳು. 1 ಕೊರಿಂಥ 1:8 ನೋಡುವಾಗ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರೋ ಹುಚ್ಚ ಮಾತು, ರಕ್ಷಣೆಯ ಮಾರ್ಗದಲ್ಲಿರೋ ನಮಗಾದರೂ ದೇವರ ಶಕ್ತಿಯಾಗಿದೆ. ದೇವರ ಶಕ್ತಿಯನ್ನ ಅನುಭವ ಮಾಡುವಂತ ದಿನಗಳು. ಈ ದಿನಗಳಲ್ಲಿ ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಕೇಳುವಂತ ಆತ್ಮೀಯರೇ, ನಿಮ್ಮ ಜೀವನದ ಸುತ್ತ ಅನೇಕ ಸಂಗತಿಗಳು, ಸುಳ್ಳುಗಾರರ ಸುತ್ತಿರಬಹುದು, ಅನೇಕ ಸುಳ್ಳುಗಳ ಸುತ್ತಿರಬಹುದು. ಆದರೆ ಕರ್ತನ ಪ್ರಸನ್ನತೆಯು ನನ್ನ ಸುತ್ತ ನೆರೆದಿರ್ತದೆ. ಇದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲೇ ನಿನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ದೇವರ ಪ್ರಸನ್ನತೆಯನ್ನ ನಿನಗೆ ಕೊಡುವನಾಗಿದ್ದಾನೆ. ಒಂದು ವೇಳೆ ನಿನ್ನ ಪಾಪವನ್ನು ಅರಿಕೆ ಮಾಡುವುದಾದ್ರೆ, ನಿನ್ನ ಹೃದಯವನ್ನ ಯೇಸುವಿಗೆ ಕೊಡುವುದಾದ್ರೆ, ಯೇಸು ಸ್ವಾಮಿ ನಿನ್ನ ಹೃದಯದಲ್ಲಿ ಬಂದು ತನ್ನ ಪ್ರಸನ್ನತೆಯನ್ನ ಕೊಡುವನಾಗಿದ್ದಾನೆ. ದೇವರು ಈ ವಾಕ್ಯಗಳನ್ನ ಕೇಳುವಂತೆ ನಿಮ್ಮೆಲ್ಲರನ್ನ ಆಶ್ವಾಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ನಮ್ಮ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ, ನಿನ್ನ ಶಿಲುಬೆಯ ಶಕ್ತಿ ನಮ್ಮ ಜೀವನವನ್ನ ಬದಲಾಯಿಸಲಿ, ನಿನ್ನ ಪ್ರೀತಿಯ ಅನ್ಯೋನ್ಯತೆಗೆ ಕಡೆಗೆ ನಡೆಸಲಿ. ಯೇಸು ಸ್ವಾಮಿಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ. ಆಮೇನ್.